ಫ್ಯಾಮ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಈಗಷ್ಟೇ ಒಂದು ವ್ಲಾಗ್ ಸ್ಟಾಪ್ ಮಾಡಿದೆ ಆ್ಯಂಡ್ ಇವಾಗ ಇನ್ನೊಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಿಂಪ್ಲಿ ಟ್ಯಾಲೆಂಟ್ ಅಲಿಯಾಸ್ ದಿ ಲೈಫ್. ಗೈಸ್, ಇವತ್ತಿನ ವಿಡಿಯೋ ಒಂದು ಸ್ಪೆಷಲ್ ಅನ್ಕೊತೀರಾ? ಹೊಟ್ಟೆ ಬೇರೆ ಸಿಕ್ಕಾಬಟ್ಟೆ ಹಸಿತಾ ಇತ್ತು, ಅದಕ್ಕೆ ಹೋಗಿ ಏನೋ ತಿನ್ಕೊಂಬರೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನಗೆ ಬನ್ನಿ ಹೋಗಿ ಏನೋ ತಿನ್ಕೊಂಬರೋಣ. ನೋಡಿ, ಬಂತು ರೈಸ್, ವೆಜ್ಜು ಎಗ್ಗಲ್ಲ, ರೈಸ್ ಜೊತೆ ಒಂದು ಪೆಪ್ಸಿ. ಮನೆ ಕಡೆ ಬಂದು ಡೈಲಿ ರೊಟೀನ್. ಸೊ ಗೈಸ್, ನಾವೀಗ ಬಂದಿದ್ದೀವಿ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಆ್ಯಂಡ್ ಎಷ್ಟೋ ದಿನ ಆದಮೇಲೆ ಇವತ್ತು ಎತ್ತಾ ಇದ್ದೀನಿ ಗಾಡಿನ. ಮೊನ್ನೆ ಕ್ಲೋಸ್ ಮಾಡಿರೋದು. ಬನ್ನಿ ಗಾಡಿ ಈಚೆ ತೆಗಿಯೋಣ ಫಸ್ಟ್. ಗೈಸ್, ನಾವು ನಮ್ಮ ಸೈಟ್ ಹತ್ರ ಬಂದು ಒಂದು ವಿಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ಯಾರೋ ರೈಸ್. ಬನ್ನಿ ಈಗ ಹೋಗಿ ನನ್ನ ತಮ್ಮನ ಕರ್ಕೊಂಬರೋಣ. ಹಾಂ, ಈಗಷ್ಟು ರೀಚ್ ಆದ್ವಿ. ಸೌಂಡ್ ಕೇಳೋಕ್ಕೆ ಒಂಥರ ಮಜಾ. ಬನ್ನಿ ಈಗ ಮನೆಗೆ ಹೋಗೋಣ. ರಾತ್ರಿ ಊಟ ಬಂದ್ಬಿಟ್ಟು ಮುದ್ದೆ, ಚಟ್ನಿ ಆ್ಯಂಡ್ ನೋಡ್ರಿ ಪಕೋಡ. ಬನ್ನಿ ಊಟ ತಿನ್ಬಿಟ್ಟು ಸಿಗೋಣ. ಸೊ ಹೇ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಆ್ಯಂಡ್ ಇದು ನನ್ನ ಹೊಸ ವ್ಲಾಗ್ ಅಲ್ಲ, ನೆನ್ನೆ ವ್ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಏನಂದರೆ, ಸ್ವಲ್ಪ ಜನಕ್ಕೆ ತುಂಬ ಡೌಟ್ ಇದೆ, ಇವನು ಯೂಟ್ಯೂಬಲ್ಲಿ ದುಡ್ಡು ಮಾಡ್ಕೊತವನೆ ಹಂಗೆ ಹಿಂಗೆ ಅಂತ. ಗೈಸ್, ನಾನು ನಿಮಗೆ ರಿಯಾಲಿಟಿ ಏನು ಅಂತ ಇವತ್ತು ತೋರಿಸ್ತೀನಿ. ಆ್ಯಂಡ್ ಇದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನು ಮಾಡ್ತೀನಿ. ಆ್ಯಂಡ್ ನನಗೆ ಯಾವುದೇ ರೀತಿ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಗೈಸ್, ನಿಜ. ಬಟ್ ಇವತ್ತೊಂದಿನ ಆಗಿಲ್ಲ ಅಂದರೆ ನಾನು ಅದನ್ನ ಸುಮ್ಮನೆ ಬಿಡು ಆಗ್ತಾ ಇಲ್ಲ ಅಂತ ನಾನಂತೂ ಸುಮ್ಮನೆ ಕುತ್ಕೊಳ್ಳೋನಲ್ಲ, ಪ್ರಯತ್ನ ಪಡ್ತಾನೆ ಇರ್ತೀನಿ. ಆ್ಯಂಡ್ ಒಂದಿಲ್ಲ ಒಂದಿನ ನಮಗೂ ಯಾವುದಾನ ಒಂದು ಚಾನ್ಸ್ ಸಿಗುತ್ತೆ. ಸೊ ಹಂಗಾಗಿ ಇವತ್ತು ನನ್ನ ಅಕೌಂಟಲ್ಲಿ ಏನೇನು ನಡೀತಿದೆ ಏನೇನಿಲ್ಲ ನಾನು ನಿಮಗೆ ಎಲ್ಲ ಇವಾಗ ಕ್ಲಾರಿಫೈ ಮಾಡಿಬಿಡ್ತೀನಿ ಗೈಸ್. ಓಕೆ, ಈಗ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಆ್ಯಂಡ್ ಇದು ಹಳೆ ವ್ಲಾಗೆ, ಸೊ ಹಂಗಾಗಿ ಅದನ್ನೇ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀರೇ ಒಂದೇ ನಿಮಿಷ ಬ್ರೈಟ್ನೆಸ್ ಇಕ್ಕೊಂತೀನಿ ಲ್ಯಾಪ್ಟಾಪಲ್ಲಿ. ಇವಾಗ ಫುಲ್ಲು ನಿಮ್ಗೆ ಏನೇನು ಡೌಟ್ ಇದೆಯೋ ಓಕೆನಾ, ಎಲ್ಲ ಇವಾಗೆ ಕ್ಲಾರಿಟಿ ಕೊಟ್ಬಿಡ್ತಾ ಇದ್ದೀನಿ. ಆ್ಯಂಡ್ ನನಗೆ ಯಾವುದೇ ರೀತಿ ಅರ್ನಿಂಗ್ಸ್ ಆಗ್ತಾ ಇಲ್ಲ ಇನ್ನು ಯೂಟ್ಯೂಬಲ್ಲಿ. ಅರ್ನಿಂಗ್ಸ್ ಆಗೋದಕ್ಕೆ ಫಸ್ಟ್ ನನ್ನ ಅಕೌಂಟ್ ಮಾನಿಟೈಸೇಷನ್ ಆಗಬೇಕು, ಆಮೇಲೆ ನಂದು ಅರ್ನಿಂಗ್ ಸ್ಟಾರ್ಟ್ ಆಗೋದು. ಸೊ ಒಂದೇ ನಿಮಿಷ ಓಪನ್ ಆಗ್ತೈತೆ, ಒಂದೇ ನಿಮಿಷ ಹೇಳಿ. ಸೊ ನಾನು ನಿಮ್ಗೆ ಹೇಳಿದ ಪ್ರಕಾರ ನಂದು ಯಾವುದೇ ರೀತಿ ಅರ್ನಿಂಗ್ಸು ಸ್ಟಾರ್ಟ್ ಆಗಿಲ್ಲ ಇನ್ನು. ಗೈಸ್, ನಾನು ಹೇಳ್ಕೊಳ್ಳೋ ಅಷ್ಟಿಲ್ಲ, ಜಸ್ಟ್ 76 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಓಕೆನಾ. ಆ್ಯಂಡ್ ಈಗ ತೋರಿಸ್ತಾ ಇದ್ದೀನಿ ಆ್ಯಂಡ್ ಎಕ್ಸ್ಪ್ಲೇನ್ ಮಾಡ್ತೀನಿ ಇದ್ರ ಬಗ್ಗೆ ನಿಮಗೆ, ಇದು ಹೆಂಗೆ ವರ್ಕ್ ಆಗುತ್ತೆ ಏನು ಎತ್ತ ಅಂತ. ಓಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಇಲ್ಲಿ ನೋಡಿ, ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಇಲ್ಲಿ ನೀವು ನೋಡ್ಬೋದು ಓಕೆನಾ. ಇದು ವಾಚ್ ಟೈಮ್ ನಂದು ಬರೀ 51 ಇದೆ ಓಕೆನಾ. ಇದು ನನಗೆ 4000 ಕಂಪ್ಲೀಟ್ ಆಗಬೇಕು. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇದು ನನಗೆ 4000 ಕಂಪ್ಲೀಟ್ ಆಗಬೇಕು. ಆ್ಯಂಡ್ ನೋಡಿ ಗ್ರೋತ್ ಓಕೆನಾ. ಅದಾದಮೇಲೆ ಇದು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು. ಸೊ ಅಷ್ಟು ಕಂಪ್ಲೀಟ್ ಆದರೆ ಮಾತ್ರ ನನಗೆ ರೆವೆನ್ಯೂ ಜನರೇಟ್ ಆಗುತ್ತೆ. ಸೊ ನಿಮ್ಮದು ಏನೇನು ಅಂದರೆ ಕೇಳ್ತಾ ಇದ್ರಿ ನೀವು. ಆ್ಯಂಡ್ ನೋಡ್ರಿ, ಎಲ್ಲ ನೀವೇ ನೋಡ್ಬೋದು, ಎಲ್ಲ ತೋರಿಸ್ತೀನಿ ಇವತ್ತು ಓಕೆನಾ. ಇಂಥದ್ದು ಬಚ್ಚಿಕೊಳ್ಳೋ ಅಂಥದ್ದು ಏನಿಲ್ಲ. ಆ್ಯಂಡ್ ನೋಡಿ ಓಕೆನಾ, ನಂದು ವಾಚ್ ಟೈಮ್ ಬಂದ್ಬಿಟ್ಟು ಫಸ್ಟು. ಬಟ್ ನೋಡ್ರಿ, ಯುವರ್ ಚಾನಲ್ ಗಾಟ್ 7000 ಇಲ್ಲಿದೆ ನೋಡಿ, ನಿಮ್ಮ ಲಾಸ್ಟ್ 28 ಡೇಸ್ ಓಕೆನಾ. ನನಗಿದು ವಾಚ್ ಟೈಮ್ ಬಂದ್ಬಿಟ್ಟು 4000 ಕಂಪ್ಲೀಟ್ ಆಗಬೇಕು. ಅಲ್ಲಿ ತನಕ ನಂಗೆ ಯಾವುದೇ ಅರ್ನಿಂಗ್ಸ್ ಜನರೇಟ್ ಆಗಲ್ಲ. ಇಲ್ಲಿ ಅರ್ನಿಂಗ್ಸ್ಗೆ ಹೋಗಿ ತೋರಿಸ್ತೀನಿ ನೋಡ್ರಿ. ಮಾನಿಟೈಸೇಷನ್ ಇನ್ನೂ ನಂದು ಕಂಪ್ಲೀಟ್ ಆಗಿಲ್ಲ ಓಕೆನಾ. ಇಲ್ಲಿ ಕಾಣಿಸ್ತಿದೆ ನಿಮಗೆ, ಇದು 500 ಕಂಪ್ಲೀಟ್ ಆದರೆ ನಾನು ಯಾವ್ದಾನ ಇವಾಗ ಒಂದು ಪ್ರಾಡಕ್ಟ್ ಜೊತೆ ಕೊಲಾಬ್ ಮಾಡ್ಬೋದು. ಅದು ಬಿಟ್ರೆ ನೋಡ್ರಿ, 3000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರ್ಬೇಕು ಅದಕ್ಕೂ. ಆ್ಯಂಡ್ ಶಾರ್ಟ್ಸ್ 3 ಮಿಲಿಯನ್ ನೋಡಿರ್ಬೇಕು. ಆ್ಯಂಡ್ ಇದನ್ನ ನಾನು ನೋಡಕ್ ಹೋದ್ರೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರ್ಬೇಕು, 4000 ವಾಚ್ ಟೈಮ್ ಕಂಪ್ಲೀಟ್ ಆಗಿರ್ಬೇಕು, ಆ್ಯಂಡ್ 10 ಮಿಲಿಯನ್ ಶಾರ್ಟ್ಸ್ ಅಂದ್ರೆ 90 ಡೇಸ್ಗೆ ನಂದು ಅಂದ್ರೆ 90 ಡೇಸ್ ಮಾತ್ರ ಕೌಂಟ್ ಆಗುತ್ತೆ ಅದು. ಆ್ಯಂಡ್ 10 ಮಿಲಿಯನ್
ವಾಚ್ ಟೈಮ್ ಆಗಿರ್ಬೇಕು ಇದ್ರದ್ದು, ಶಾರ್ಟ್ ವಿಡಿಯೋಸ್ದು. ಇಷ್ಟಾದರೆ ಮಾತ್ರ ನಂದು ಇನ್ಕಮ್ ರೆವೆನ್ಯೂ ಜನರೇಟ್ ಆಗುತ್ತೆ, ಇಲ್ಲ ಅಂದರೆ ಆಗಲ್ಲ. ಇದು 365 ಡೇಸ್ ಅಂದರೆ ಸ್ವಲ್ಪ ಜನ ಬರೀ 1 ಇಯರ್ ಅನ್ಕೊಂತಾರೆ. 1 ಇಯರ್ ಅಲ್ಲ ಗೈಸ್, 365 ಡೇಸ್ ಮಾತ್ರ ಕೌಂಟ್ ಆಗುತ್ತೆ. ಓಕೆನಾ? 1 ಇಯರ್ದು ಯಾರ್ದು ಕೌಂಟ್ ಆಗಲ್ಲ, 365 ಡೇಸ್ದು ಮಾತ್ರ ಕೌಂಟ್ ಆಗುತ್ತೆ. ಆ್ಯಂಡ್ ನಮಗೆ ಇನ್ನೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ ಆ್ಯಂಡ್ ಬೇಗ ಮಾನಿಟೈಸೇಷನ್ ಎಲ್ಲ ಕಂಪ್ಲೀಟ್ ಆದರೆ ಇನ್ನೂ ಒಳ್ಳೊಳ್ಳೆ ಚಾಲೆಂಜಸ್ ಪ್ಲ್ಯಾನ್ ಮಾಡಿದ್ದೀನಿ ಆ್ಯಂಡ್ ಒಳ್ಳೊಳ್ಳೆ ರೈಡ್ಸ್ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನೀವು ಜಾಯ್ನ್ ಆಗ್ಬೋದು ರೈಡ್ಸ್ಗೆ. ಆ್ಯಂಡ್ ಸೊ ಹಂಗಾಗಿ ಆದಷ್ಟು ಬೇಗ ಗೈಸ್ ನಾನು ಏನಾದರೂ ಮಾಡಬೇಕು ಅಂತಾನೆ ನಾನು ಕಂಟೆಂಟ್ ಕ್ರಿಯೇಷನ್ ಫೀಲ್ಡ್ಗೆ ಇಳಿದಿರೋದು. ಸುಮ್ಮನೆ ಇವ್ರ ಥರ 2-3 ದಿವಸ ಮಾಡೋದು ಆಮೇಲೆ ಬಿಟ್ಬಿಟ್ಟು ಹೋಗೋದು, ನಾನು ಈ ಥರ ಅಲ್ಲ. ಸೊ ಹಂಗಾಗಿ ನಂದು ಇಷ್ಟು ದಿನ ಇನ್ಸ್ಟಾಗ್ರಾಮಲ್ಲಿ ಏನೇನು ಎಫರ್ಟ್ಸ್ ಹಾಕಿದೆ, ಫಸ್ಟ್ ಎಲ್ಲ ಬರ್ತಾ ಇತ್ತು ಗೈಸ್, ನಂದೊಂದು 5K ವ್ಯೂಸ್ ಆದರೂ ಬರ್ತಾ ಇತ್ತು. ಬಟ್ ಇವಾಗೆಲ್ಲ ನಂದು ಇನ್ಸ್ಟಾಗ್ರಾಮಲ್ಲೆಲ್ಲ ಡೌನ್ ಆಗಿದೆ, ಬರೀ 1500 1600 ಮೇಲೆ ಹೋಗ್ತಾನೆ ಇಲ್ಲ. ಆ್ಯಂಡ್ ಇದು ಯೂಟ್ಯೂಬ್ ಮಾನಿಟೈಸೇಷನ್ನು ಇನ್ನೂ ನಂದಾಗಿಲ್ಲ. ಆ್ಯಂಡ್ ನೋಡ್ಬೋದು ನೀವು, ಇನ್ನೂ ನಂದು 76 ಸಬ್ಸ್ಕ್ರೈಬರ್ಸ್ ಅಷ್ಟಾಗಿರೋದು. ಯಾರು ಬೇಗ ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ ಮಾಡ್ತಿರೋ ಆ್ಯಂಡ್ ಅದರಲ್ಲಿ ಒಬ್ಬರನ್ನ ಪಿಕ್ ಮಾಡಿ ಅವ್ರನ್ನ ಕರ್ಕೊಂಡೋಗಿ ನಾನು ಏನಾದರೂ ಕೊಡಿಸ್ಬೇಕು ಆ್ಯಂಡ್ ಅವ್ರ ಜೊತೆ ಒಂದು ಕಂಟೆಂಟ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ ಮಾಡಿರಿ. 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ಅವ್ರನ್ನ ಪಿಕ್ ಮಾಡ್ತೀನಿ. ಅದು ಯಾರು ಏನು ಅಂತ ವ್ಲಾಗಲ್ಲಿ ನೋಡ್ರಿ. ಬಟ್ ಸಬ್ಸ್ಕ್ರೈಬರ್ಸ್ನ ಪಿಕ್ ಮಾಡ್ತೀನಿ, ಅವ್ರನ್ನ ನನ್ನ ಜೊತೆ ಕರ್ಕೊಂಡೋಗಿ ಒನ್ ಡೇ ಡೇಟ್ ಅಂದರೆ ಅವ್ರಿಗೆ ಏನೇನು ಬೇಕೋ ಎಲ್ಲ ಕೊಡಿಸ್ತೀನಿ. ಆ್ಯಂಡ್ ಇವತ್ತು ಫೈನಲ್ ಹೇಳೇ ಬಿಟ್ಟೆ, ಇಷ್ಟು ದಿನ ಕಂಪ್ಲೀಟ್ ಆಗಲಿ ಆಮೇಲೆ ಹೇಳೋಣ ಅಂದ್ಕೊಂಡಿದ್ದೆ. ಬಟ್ ಇಲ್ಲ ಗೈಸ್, ಯಾವುದೇ ರೀತಿ ಸಪೋರ್ಟ್ ಸಿಗ್ತಾ ಇಲ್ಲ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, ಅಷ್ಟು ಬೇಗ ಯಾರು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ತೀರಾ ಆ್ಯಂಡ್ ಆ ವಿನ್ನರ್ ಯಾರು ಏನು ಅಂತ ನೀವೇ ನೋಡ್ಕೊಳ್ಳಿ. ಆ್ಯಂಡ್ ಇದು ಸುಮ್ಮನೆ ಇವನ್ನೆಲ್ಲೋ ಸುಮ್ಮನೆ ಹೇಳ್ತಾವನೆ, ಇದೆಲ್ಲ ಫೇಕು ಅಂತ ಅಂದ್ಕೊಂಡ್ರೆ ಗೈಸ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, 10K ವರ್ತ್ ಏನಾದರೂ ಕೊಡಿಸ್ತೀನಿ, ಇಲ್ಲಾಂದರೆ ಕ್ಯಾಶ್ ಬೇಕು ಅಂದರೆ ಕ್ಯಾಶ್ ಪ್ರೈಸ್ ಕೊಡ್ತೀನಿ ಗೈಸ್, ಇದಂತೂ ಫಿಕ್ಸು. ಆ್ಯಂಡ್ ಒಂದಿನ ಫುಲ್ಲು ನನ್ನ ಜೊತೆ ಇರ್ತೀರಾ ಅವತ್ತಿನ ದಿನ. ಆ್ಯಂಡ್ ನೋಡಿರಿ, ಇದಾಗಿರುತ್ತೆ ನಮ್ಮ ಯೂಟ್ಯೂಬ್ ಜರ್ನಿ. ಇನ್ನು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಬಟ್ 76 ಸಬ್ಸ್ಕ್ರೈಬರ್ಸ್ ಪರವಾಗಿಲ್ಲ, ಇನ್ನೂ ಜಾಸ್ತಿ ಮಾಡ್ತೀನಿ ಅದು ನನಗೆ ನಂಬಿಕೆ ಇದೆ. ಆ್ಯಂಡ್ ನಿಮಗೆ ಗೊತ್ತು ಏಟರ್ಸ್ ಎಲ್ಲಿದ್ದೀರಾ, ಏನೇನು ಮಾಡ್ತಾ ಇದ್ದೀರಾ, ನಾನು ಹಿಂದೆ ಎಲ್ಲ ಹೋಗಿ ಅಂತ. ಪರವಾಗಿಲ್ಲ, ನೀವು ಮಾಡ್ತಾನೆ ರೀ, ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಆ್ಯಂಡ್ ಈಗ ನಮ್ಮ ಚಾನಲ್ಗೆ ಹೋಗೋ ನೋಡೋದಾದರೆ ಏನು ಗೈಸ್, ಇನ್ನೂ ಬಿಡ್ರಿ, ಇನ್ನೂ ಸಣ್ಣ ಯೂಟ್ಯೂಬರ್ ಅಲ್ಲ, ಅಷ್ಟೊಂದೇನು ಇಲ್ಲ ಬಿಡ್ರಿ. ಆ್ಯಂಡ್ ನಂದು ಇನ್ನೂ 34 ವಿಡಿಯೋಸ್ ಪೋಸ್ಟ್ ಆಗಿದೆ ಅಷ್ಟೇ, ಲಾಂಗ್ ಫಾರ್ಮೆಟ್ ವಿಡಿಯೋಸು, ಸಾರಿ ಶಾರ್ಟ್ಸು ಲಾಂಗ್ ಫಾರ್ಮೆಟ್ ಎರಡೂ ಸೇರಿ 34 ವಿಡಿಯೋಸ್ ಪೋಸ್ಟ್ ಆಗಿದೆ ಇನ್ನು. ಆ್ಯಂಡ್ ಇನ್ನೂ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ನನಗೆ ಗೊತ್ತು ನಮ್ಮ ಕಮ್ಯುನಿಟಿ ಅಂದರೆ ಕನ್ನಡ ಕಮ್ಯುನಿಟಿ ಏನಿದೆ, ನಮ್ಮನ್ನು ಆದಷ್ಟು ಬೇಗ ನಮ್ಮನ್ನು ರೀಚ್ ಮಾಡಿಸುತ್ತೆ ಅಂತ ಗೈಸ್. ಆ್ಯಂಡ್ ಪದೇ ಹೇಳ್ತಾ ಇದ್ದೀನಿ, ನಾನು ಲಾಂಗ್ ರೈಡ್ಸ್ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಅಂದರೆ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾಯಿದ್ದೀನಿ, ಯೂಟ್ಯೂಬ್ ಮೇಲೆ. ನಾನು ಸ್ಟಡೀಸ್ ಮೇಲೇನೂ ಅಷ್ಟು ಮಾಡ್ತಾಯಿನೋ ಇಲ್ಲ ಗೊತ್ತಿಲ್ಲ, ಬಟ್ ಯೂಟ್ಯೂಬ್ ಮೇಲಂತೂ ಹೆವಿ ಫೋಕಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮನ್ನು ರೀಚ್ ಮಾಡಿಸೋದು ಬಿಡೋದು ನಿಮ್ಮ ಕೈಯಲ್ಲಿದೆ. ಸೊ ಹಂಗಾಗಿ ಇವತ್ತೆಲ್ಲ ಶೇರ್ ಮಾಡ್ಕೋಬೇಕು ಅನಿಸ್ತು ನಿಮ್ಮ ಜೊತೆ. ಸೊ ಹಂಗಾಗಿ ಎಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇನ್ನು ಬೆಳೆಸೋದು ಬಿಡೋದು ನಿಮ್ಮ ಕೈಯಲ್ಲಿದೆ ಗೈಸ್. ಆಮೇಲೆ ಇನ್ನೊಂದು, ನಮ್ಮ ಅಪ್ಪ ಅಮ್ಮಂಗಂತೂ ನಾನು ಈ ಕಂಟೆಂಟ್ ಕ್ರಿಯೇಷನ್ ಫೀಲ್ಡಲ್ಲಿ ಇರೋದೇ ಇಷ್ಟ ಇಲ್ಲ. ಬಟ್ ಆದರೂ ನಾನು ಏನಾದರೂ ಸಾಧನೆ ಮಾಡಲೇಬೇಕು ಅಂತ ನಾನು ಕಂಟೆಂಟ್ ಕ್ರಿಯೇಷನ್ ಫೀಲ್ಡ್ಗೆ ಇಳಿದಿರೋದು. ಆ್ಯಂಡ್ ಅದಕ್ಕೆ ಅವರು ವೀಡಿಯೋಸಲ್ಲೆಲ್ಲ ಬರೋಲ್ಲ. ಆ್ಯಂಡ್ ಬಿಡ್ರಿ, ಅವ್ರಿಗೆ ಇದ್ರ ಮೇಲೆ ನಂಬಿಕೆ ಅನ್ನೋದೇ ಇಲ್ಲ. ಸೊ ಹಂಗಾಗಿ ಅವ್ರಿಗೆ ಇದ್ರ ಮೇಲೆ ನಾನು ಏನು ಅಂತ ಪ್ರೂವ್ ಮಾಡ್ಕೊಂಡು ತೋರಿಸ್ಬೇಕಂತಾನೆ ಗೈಸ್ ನಾನು ಇಲ್ಲಿ ತನಕ ಬಂದಿರೋದು. ಆ್ಯಂಡ್ ಇಲ್ಲಿಂದ ನಾವು ಬ್ಯಾಕ್ ಸ್ಟೆಪ್ ಇಕ್ಬೇಕು ಅಂದರೆ ಒಂಚೂರು ಕಷ್ಟನೇ. ಆ್ಯಂಡ್ ನಾನೇನಾದರೂ ಅಚೀವ್ ಮಾಡ್ತೀನಿ ಅಂತ ನನಗೆ ಗೊತ್ತಿದೆ. ಸೊ ಹಂಗಾಗಿ ನಿಮ್ಮ ಸಪೋರ್ಟ್ ನಂಗೆ ತುಂಬ ಬೇಕಾಗಿದೆ ಗೈಸ್. ಇವಾಗ ಆದಷ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನೆಲ್ಲ ಶೇರ್ ಮಾಡಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ ಗೈಸ್. ನಾನು ಇಷ್ಟೇ ಕೇಳ್ಕೊಳ್ಳೋದು ನಿಮ್ಮನ್ನು. ಆ್ಯಂಡ್ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಬನ್ನಿ ಇವತ್ತಿನ ಡೇ ಏನಿರುತ್ತೆ ಏನು ಎತ್ತಂತ. ಅದಕ್ಕೆ ಗೈಸ್ ನಂಗೆ 2 ದಿನದಿಂದ ನಾನು ಡಿಮೋಟಿವೇಟ್ ಆಗಿ ನಿಜ ಗೈಸ್, ನಂಗೆ ಏನು ಮಾಡಬೇಕು ಏನು ಮಾಡಬಾರ್ದು ನಂಗೆ ಏನೂ ಗೊತ್ತಾಗ್ತಾ ಇಲ್ಲ. ಏನು ಹಿಂಗೆ ಆಗ್ಬಿಡ್ತೈತಲ್ಲ, ಯಾರೂ ಸಪೋರ್ಟೇ ಮಾಡ್ತಾ ಇಲ್ವಲ್ಲ ಅಂತ. ಬಟ್ ನನಗೇನು ಅಂದರೆ ಪರವಾಗಿಲ್ಲ ಗೈಸ್, ಕಷ್ಟಪಡ್ತೀನಿ. ಇವಾಗ ನಾನು ಇನ್ವೆಸ್ಟ್ ಮಾಡಿದ್ರು, ನಾನು ಇವಾಗ ತುಂಬ ಗ್ಯಾಜೆಟ್ಸ್ ಮೇಲೆಲ್ಲ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ. ಅದನ್ನೆಲ್ಲ ನಾನು ರಿಟರ್ನ್ ಎತ್ಕೋಬೇಕು ಅಂದರೆ ನಾನೇನಾದರೂ ಮಾಡಲೇಬೇಕು ಗೈಸ್. ಇವಾಗ ಸುಮ್ಮನೆ ನಾನು ಇನ್ವೆಸ್ಟ್ ಮಾಡಿಬಿಟ್ಟು ಬಿಡು ಹೋದರೆ ಹೋಯ್ತು ಅಂತ ನಾನು ಸುಮ್ಮನೆ ಅಂತೂ ಕೂತ್ಕೊಳ್ಳೋಕ್ಕಾಗಲ್ಲ ಗೈಸ್. ಸೊ ಹಂಗಾಗಿ ಇವಾಗ ಏನಾದರೂ ಮಾಡಲೇಬೇಕು ಅಂತ ಹಠ ಹಿಡಿದು ಕೂತು ಮಾಡ್ತಾ ಇರೋದು ಗೈಸ್. ನನಗೆ ನಿಜ ಗೈಸ್, ನನಗೆ ಹಠ ಅನ್ನೋದು ಹೆಂಗೆ ಅಂದರೆ, ಇದನ್ನು ಏನಾದರೂ ಅಂದ್ಕೊಳ್ಳಿ ನೀವು, ಹಠ ಅನ್ನೋದು ಹೆಂಗೆ ಅಂದರೆ, ನನಗೆ ಏನೋ ಒಂದು ಸತಿ ಹಠ ಅನ್ನೋದು ಬಂದರೆ ನಾನು ಅದನ್ನ ಮಾಡ್ತೀನಿ ಗೈಸ್. ಇಲ್ಲಾಂದರೆ ನಾನು ನಿಜ ನನಗೆ ರಾತ್ರಿ ಹೊತ್ತು ಮಲಗಬೇಕಾದ್ರೂ ನಿದ್ದೆ ಬರ್ತಾಯಿಲ್ಲ. ಆ್ಯಂಡ್ ನಿಜ ನಂಗೆ ಏನು ಮಾಡಬೇಕು ಅರ್ಥ ಆಗ್ತಾಯಿಲ್ಲ. ಸೊ ಹಂಗಾಗಿ ನಿಮ್ಮ ಸಪೋರ್ಟ್ ಕೇಳ್ತಾ ಇದ್ದೀನಿ ಅಷ್ಟೇ, ಇನ್ನೇನು ಕೇಳ್ತಾ ಇಲ್ಲ. ಆದಷ್ಟು ಬೇಗ ನಂದು 1000 ಫಾಲೋವರ್ಸ್ ಕಂಪ್ಲೀಟ್ ಮಾಡಿಬಿಟ್ಟು ಆ್ಯಂಡ್
4000 ವಾಚ್ ಟೈಮ್ ಕಂಪ್ಲೀಟ್ ಮಾಡಿರಿ. ನಾನು ಇಷ್ಟೇ ಕೇಳ್ಕೊಳ್ಳೋದು. ಆ್ಯಂಡ್ ವಿನ್ನರ್ ಯಾರು ಅಂತ ನೀವೇ ನೋಡ್ಬೋದು ಅವತ್ತಿನ ದಿನ. ಆ್ಯಂಡ್ ನಂದು ಇದು ಗೋಲ್ ಇರೋದು ಬಂದ್ಬಿಟ್ಟು ಇದನ್ನು ನಾನು ಇನ್ನೊಂದು 3 to 4 months ಒಳಗಡೆ ಮಾಡಿಬಿಡ್ಬೇಕು. ಸೊ ನಾನು ಮಾಡೇ ಮಾಡ್ತೀನಿ, ಚಾಲೆಂಜ್ ಮಾಡ್ತಾಯಿದ್ದೀನಿ ಗೈಸ್. ಒಟ್ಟಿನಲ್ಲಿ ನಾನು ಮಾಡೇ ಮಾಡ್ತೀನಿ ಇದನ್ನು. ನಾನು ಇಷ್ಟೆಲ್ಲ ಹೇಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಬಟ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಆಲ್ಗೋರಿದಮ್ ಎಲ್ಲ ಇದು ಹೆಂಗೆ ಕೆಲಸ ಮಾಡುತ್ತೋ ಏನೋ ಗೊತ್ತಿಲ್ಲ, ಬಟ್ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಅಷ್ಟೆಲ್ಲ ಎಫರ್ಟ್ಸ್ ಹಾಕಿ ಮಾಡೋ ವೀಡಿಯೋಸ್ಗೆ ಒಂದು ಲೈಕ್ ಇಲ್ಲ, ಒಂದು ಶೇರ್ ಇಲ್ಲ, ಒಂದು ಕಮೆಂಟ್ ಇಲ್ಲ, ಒಂದು ಫಾಲೋ ಇಲ್ಲ. ಅದೇ ಯಾರನ್ನ ಹಂಗೆ ಬಂದುಬಿಟ್ಟು ಒಂದು ವಿಡಿಯೋ ಮಾಡಿಬಿಟ್ಬಿಟ್ರೆ ಸಾಕು ಗೈಸ್, ಮಿಲಿಯನ್ ವ್ಯೂಸ್. ಅದು ಯಾರೋ ಕಾಕ್ರೋಚ್ ಜನತಾ ಪಾರ್ಟಿ ಅಂತ, ಅದು ಬರೀ ಎಲ್ಲ ಫ್ರಾಡ್ ಮಾಡಿ ಜನರನ್ನ ಮೋಸ ಮಾಡ್ತಾರೆ. ಸೊ ಅದು ನೋಡಿದ್ರೆ ಒಂದೇ ದಿನಕ್ಕೆ ಎಷ್ಟು 6 million 7 million ಫಾಲೋವರ್ಸ್ ಮಾಡೋರೆ. ಅಲ್ಲ ಅವ್ರೇನು ಮಾಡದೇ ಇರೋರು ಬರೀ ಒಂದು ಪೋಸ್ಟ್ ಬಿಟ್ಟಿದ್ದಕ್ಕೆ ಅಷ್ಟೆಲ್ಲ ಮಾಡ್ತೀರಾ. ನಮ್ಮ ಕನ್ನಡ ಕ್ರಿಯೇಟರ್ಸ್ ಯಾಕೆ ಯಾರು ಸಪೋರ್ಟ್ ಮಾಡಲ್ಲ? ತುಂಬ ಮಾತಾಡ್ತಾ ಇದ್ದೀನಿ ಅನಿಸ್ತೈತೆ ಗೈಸ್. ಇವತ್ತು ಏನಿದ್ರು ಓಪನ್ ಆಗಿ ಅಂದರೆ ಓಪನ್ ಆಗಿ ಎಲ್ಲ ಮಾತಾಡಬೇಕು ಅಂತ ಬಂದಿದ್ದೀನಿ. ಏನೋ ಒಂದು ಮಾಡ್ತೀನಿ ಅನ್ನೋ ನಂಬಿಕೆ. ಈ ನಂಬಿಕೆನ ನೀವು ಉಳಿಸ್ಬೇಕು ಗೈಸ್. ಇನ್ನು ನಿಮ್ಮ ಕೈಗೆ ಇವಾಗ ನಾನು ಏನು ಇಂಥದ್ದು ಬಚ್ಚಿಕೊಂಡಿದ್ದೀನಿ ಅಂತೇನು ಹೇಳಿಲ್ಲ. ಆ್ಯಂಡ್ ನಾನು ಡೈಲಿ ಲೈಫಲ್ಲಿ ಏನೇ ನಡೀತಿದೆ ಎಲ್ಲ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೂ ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ನಾನು ಇನ್ನೇನು ಮಾಡೋಣ ಗೈಸ್, ನೀವೇ ಹೇಳಿ. ನನಗೆ ನಂಬಿಕೆ ಇದೆ ಒಂದಿಲ್ಲ ಒಂದಿನ ಸಪೋರ್ಟ್ ಮಾಡೇ ಮಾಡ್ತೀರಾ ಅಂತ. ಆ ನಂಬಿಕೆಯಿಂದನೇ ನಾನು ಇಲ್ಲಿ ತನಕ ಬಂದಿದ್ದೀನಿ. ಸೊ ಹಂಗಾಗಿ ನೀವು ನನ್ನ ಕೈ ಬಿಡೋಣ ಅಂತ ಯಾವ ಗೊತ್ತು. ಬಟ್ ಈ 76 ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದಾರೆ ನೋಡ್ರಿ, ಹ್ಯಾಟ್ಸ್ ಆಫ್ ಗೈಸ್. ರಿಯಲಿ ನೀವು ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾಯಿರ, ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನಿಮ್ಮನ್ನು ನಾನು ಒಂದಿನ ನನಗೆ ಗೊತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಾಯಿರ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತಲೂ ಗೊತ್ತು. ಬಟ್ ಪರವಾಗಿಲ್ಲ ಗೈಸ್, ಇದು ಇಷ್ಟು ಜನ ನಂಗೆ ಸಪೋರ್ಟ್ ಮಾಡ್ತಾ ಇರತ್ತಲ್ಲ, ನಿಮಗೋಸ್ಕರ ಆದರೂ ನಾನು ವಿಡಿಯೋ ಹಾಕ್ತೀನಿ. ಬೇರೆಯವ್ರಿಗೋಸ್ಕರ ಬಿಡ್ರಿ, ನಾನು ನಿಮಗೋಸ್ಕರ ಆದರೂ ವಿಡಿಯೋ ಹಾಕ್ತೀನಿ. ಆ್ಯಂಡ್ ಯಾರ್ಯಾರು ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಎಸ್ಪೆಷಲಿ ನನ್ನ ವಿಡಿಯೋಸ್ನ ನೋಡಿ ಸುಮ್ಮನೆ ಹೋಗ್ತಾ ಇದ್ದೀರಾ, ಗೊತ್ತು ಎಲ್ಲ ಯಾರ್ಯಾರು ನೋಡ್ತಾ ಇದ್ದೀರಾ ಯಾರ್ಯಾರಿಲ್ಲ ಅಂತ. ಬಟ್ ಸೊ ಕೆಲವೊಬ್ರು ಇಷ್ಟಪಡ್ತಾ ಇದ್ದಾರೆ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ನಾನು ಫೋರ್ಸ್ಫುಲಿ ಸಬ್ಸ್ಕ್ರೈಬ್ ಮಾಡೋದು ಅದು ಒಳ್ಳೇದಲ್ಲ. ಸೊ ಗೈಸ್, ನಾನು ನಿಮ್ಗೆ ಇನ್ನೊಂದು ಹೇಳಬೇಕಿತ್ತು. ನಂದು ಪ್ರೀವಿಯಸ್ ವ್ಲಾಗ್ ನೋಡಿರ್ಬೋದು, ಅದು ಅವತ್ತಿನ ದಿನ ಸ್ಟಾರ್ಟ್ ಮಾಡಿರೋ ವ್ಲಾಗ್, ಓಕೆನಾ? ಅವತ್ತಿನ ದಿನ ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ಏನು ನಡೆದೈತೆ ಅಂದರೆ ಒಂದು ಮ್ಯಾಕ್ಸ್ ಒಂದು 6 o'clock ತನಕ ಏನು ನಡೆದೈತೆ ಅದನ್ನು ಪೋಸ್ಟ್ ಮಾಡಿದ್ದೀನಿ, ಓಕೆನಾ? ಯಾಕಂದರೆ ನಂದು ಹಳೆ ವಿಡಿಯೋ ಏನಿತ್ತು ಅದು ಕಂಪ್ಲೀಟಾಗಿ ಎಡಿಟಿಂಗ್ ಎಲ್ಲ ಸ್ಪಾಯ್ಲ್ ಆಗಿತ್ತು ಗೈಸ್. ಅದಕ್ಕಾಗಿ ನಾನು ಬೆಳಗ್ಗೆಯಿಂದ ವಿಡಿಯೋ ಮಾಡಿ ಮತ್ತೆ ನಾನು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ನನ್ನಲ್ಲಿ ಇಷ್ಟೊಂದು ಕನ್ಸಿಸ್ಟೆನ್ಸಿ ಇದೆ ಅಂದರೆ ಸಪೋರ್ಟ್ ಯಾಕೆ ಸಿಗ್ತಾಯಿಲ್ಲ? ಯಾರ್ಯಾರು ನಮ್ಮ ವೀಡಿಯೋಸ್ನ ನೋಡ್ತಾಯಿರ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೈಸ್. ಆ್ಯಂಡ್ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ನಾನು ಜಾಸ್ತಿ ಏನು ಹೇಳೋಕ್ಕೆ ಇಷ್ಟಪಡಲ್ಲ ಗೈಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೈಸ್. ಬಾಯ್. ಜನಕಾಗೆ ಕನಸ ಕೋಟೆ ಕಟ್ಟಿದ ನಾನು ನನ್ನದೆನ್ನುವ ಆಸೆ ಕಟ್ಟ